ಹಾಯ್, ಇವತ್ತು ಕ್ವಿಕ್ ಹಾಗೆಯೇ ಇನ್ಸ್ಟೆಂಟಾಗಿ ಓಟ್ಸ್ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಓಟ್ಸ್ ಯಾಕೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್, ಫೈಬರ್, ವಿಟಮಿನ್ಸ್ ಹಾಗೆ ಮಿನರಲ್ಸ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ, ಹಾಗೆಯೇ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇಂಥ ಆರೋಗ್ಯಕರ ಓಟ್ಸನ್ನು ಉಪಯೋಗಿಸ್ಕೊಂಡು ಇವತ್ತು ದೋಸೆ ಮಾಡೋಣ. ಇಲ್ಲಿ ನಾನು 1 ಕಪ್ ಓಟ್ಸನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಗೋಧಿ ಹಿಟ್ಟನ್ನು 1/4 ಕಪ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನು ಮೊಸರನ್ನು ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ 1 ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಥರ ಕಲಿಸ್ಕೊಂಡು ಇದನ್ನು ದೋಸೆ ಹಿಟ್ಟು ಥರ ಕಲಿಸ್ಕೋಬೇಕಾಗತ್ತೆ. ಇದನ್ನು ನೀವು ಬ್ಯಾಟರ್ನ ತಿಕ್ಕಾಗೂ ಮಾಡ್ಕೋಬೋದು ಅಥವಾ ತೆಳುವಾಗೂ ಕೂಡ ಕಲಿಸ್ಕೋಬೋದು. ಅದಕ್ಕೆ ಈ ದೋಸೆ ಹಿಟ್ಟಿಗೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಶುಂಠಿ ಪೇಸ್ಟು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿಕಾಯಿ, ಕರಿಬೇವು ಸೊಪ್ಪು, ಹಾಗೆಯೇ ತುರಿದಂತಹ ಕ್ಯಾರೆಟ್ ತುರಿಯನ್ನು ಕೂಡ ಸೇರಿಸ್ಕೊಂಡು ಈ ದೋಸೆಯನ್ನು ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ಇದನ್ನು ನೀವು ಬೆಳಗಿನ ತಿಂಡಿಗೆ ಹಾಗೆಯೇ ಡಿನ್ನರ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಈ ಹೆಲ್ದಿ ಹಾಗೆ ಟೇಸ್ಟಿಯಾದ ಓಟ್ಸ್ ದೋಸೆಯನ್ನು ನೀವು ಚಟ್ನಿ ಹಾಗೆ ಯಾವುದೇ ಸಾಂಬಾರ್ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಹಾಗೆಯೇ ಈ ಥರ ಸಣ್ಣದಾಗಿ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.